ಬೆಳಿಗ್ಗೆ ನನ್ನ ಅಲಾರಾಮ್ ಎಪ್ಸೋಕ್ಕಿಂತ ಈ ಥರ ಡೆಲಿವರಿಯರ್ ಎಪ್ಸೋದೇ ಜಾಸ್ತಿ ಆಯ್ತು. ಪಾರ್ಸಲ್ ರಿಸೀವ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಪ್ಪರೊಳಗೆ ಪಪ್ಪಂದೆಂಥದ್ದು ಅಡ್ಗೆ ಆತಿದ್ದಿತ್ತು. ನನ್ನ ಪಪ್ಪಂಗೆ ಕೆಲವು ಸತಿ ಇನ್ಸ್ಟೆಂಟ್ ಆಗಿ ಕುಕ್ ಮೂಡ್ ಆಕ್ಟಿವೇಟ್ ಆಗ್ತಾ ಇತ್ತಾ. ಅವರದ್ದೊಂಥರ ಎಕ್ಸ್ಪೆರಿಮೆಂಟಲ್ ಕುಕ್ಕಿಂಗ್. ಇದೇ ಥರ ರೆಸಿಪಿ ಅಂದಳಿ ಅಂಥದ್ದು ಇಲ್ಲ, ಒಟ್ಟು ಕೈಗೆ ಸಿಕ್ಕದ ಮಸಾಲೆ ಪುಡಿನೆಲ್ಲ ಹಾಕಿ ಚಂದ ಮಾಡಿ ಅಡ್ಗೆ ಮಾಡ್ತಾರೆ. ಟೇಸ್ಟ್ ಕೇಂತ್ರಿಯ ಬೊಂಬಾಟ ಇರುತ್ತೆ. ನಾವು ಅಡ್ಬಿಟ್ಕೊಂಡು ಯೂಟ್ಯೂಬ್ ಕಂಡ್ಕೊಂಡು ಮಾಡ್ರು ಇಷ್ಟು ಒಳ್ಳೆ ಟೇಸ್ಟ್ ಬತ್ತಿಲ್ಲ. ಚಿಕನ್ ಚಿಲ್ಲಿ ಕಣಿ ರಣ ರಣ ಅಂತಿತ್ತು, ಟೇಸ್ಟು ಅಷ್ಟೇ ಒಳ್ಳೆ ಇತ್ತು. ಅಫಿಷಿಯಲ್ ಆಗಿ ಯಕ್ಷಗಾನದ ಸೀಸನ್ ಸ್ಟಾರ್ಟ್ ಆಯ್ತು. ಸೊ ಒಂದು ಯಕ್ಷಗಾನಕ್ಕೆ ಹೋಪ ಅಂದಳಿ ಸಾಯಂಕಾಲದ ಮೇಲೆ ಒಂದು ಯಕ್ಷಗಾನಕ್ಕೆ ಹೋದ. ಇದು ನನ್ನ ಮಮ್ಮನ ಹೆಂಡತಿ ಮನೆಯವ್ರ ಯಕ್ಷಗಾನ. ಇಲ್ಲೇ ದೇವಸ್ಥಾನದ ಹತ್ರ ಆತಿದ್ದಿತ್ತು. ಸೊ ನನಗೂ ಕೆಲಸ ಬೇರೆ ಬೇಗ ಮುಗ್ದಿತ್ತು, ಕಣ್ಕಬಪ್ಪ ಅಂದಳಿ ಹೋದ್ದು. ಎಸ್ಪೆಷಲಿ ಇದು ನನ್ನ ಫೇವ್ರೆಟ್ ಪ್ರಸಂಗ, ದೇವಿ ಮಹಾತ್ಮೆ. ಎಲ್ಲ ಯಕ್ಷಗಾನವು ಇಷ್ಟವೇ, ಬಟ್ ದೇವಿ ಮಹಾತ್ಮೆ ಅಂದರೆ ಮಹಿಷಾಸುರ ಅಲ್ಲ ಬತ್ತಲ್ಲ, ಸೊ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್. ಯಕ್ಷಗಾನ ಫುಲ್ ಕಾಂಬು ಕಾಯಿಲ್ಲ ಎಂತಕಂದ್ರೆ ನಾಳೆ ಕೆಲಸ ಇದ್ದಿತ್ತು. ಇವತ್ತಿಡೀ ಆಟಕ್ಕ ಅಂತ ಕೂತ್ಕೊಂಡ್ರೆ ನಾಳೆ ಬೆಳಿಗ್ಗೆ ಕೆಲ್ಸದಾಗ ಕೂತ್ಕೊಂಡು ಕೂರ್ಕ. ಅದಕ್ಕೆ ಯಕ್ಷಗಾನನ 1-1:30 2 ಗಂಟೆ ರಾತ್ರಿವರೆಗೆ ಕಂಡು ಈಗ ಮನೆಗೆ ಹೊರಟಿದೆ. ಇವತ್ತಿಗೆ ಸಾಕು, ಮತ್ತೆ ಸಿಕ್ಕುವ. ಬಾಯಿ.